ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ನೈವೇದ್ಯ ಭಕ್ಷಣಾತ್. 1,000 ಕೋಟಿ ಚಾಂದ್ರಾಯಣ ವ್ರತ. ಚಂದ್ರನ ಕಲೆಗಳು ಬೆಳೆದಂತೆ ತುತ್ತುಗಳನ್ನು ಬೆಳೆಸೋದು. ಪ್ರತಿಪದಾದಿಂದ ಪೌರ್ಣಿಮಾದವರೆಗೆ. ಪ್ರತಿಪದ ಒಂದೇ ತುತ್ತು, ದ್ವಿತೀಯ 2, ಪೌರ್ಣಿಮಾ 15, ಮತ್ತೆ ಇಳಿಸ್ತಾ ಬರೋದು ಚಂದ್ರನ ಕಲೆಗಳ ಕ್ಷಯ ಆದಂತೆ. ಹೀಗೆ 1 ತಿಂಗಳು ಮಾಡಿದರೆ ಇದು ಚಾಂದ್ರಾಯಣ ವ್ರತ. ಇಂತಹ ಚಾಂದ್ರಾಯಣ ವ್ರತವನ್ನು 1,000 ಕೋಟಿ ಮಾಡಿದರೆ ಎಷ್ಟು ಪುಣ್ಯವೋ. ಮಾಡ್ತೀರಾ 1,000 ಕೋಟಿ ಸಲ? ಒಂದು ಆಯುಷ್ಯದೊಳಗೆ ಮಾಡಲಿಕ್ಕಾಗ್ತದ? ಅದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿವಿ. 1 ಕೋಟಿ ಸಲ ಮಾಸೋಪವಾಸ, ಇಡೀ ತಿಂಗಳು ಪೂರ್ಣ ಉಪವಾಸ. ಹೀಗೆ 1 ಕೋಟಿ ಸಲ ಮಾಡಿದರೆ ಏನು ಪುಣ್ಯವೋ. ಇಷ್ಟು ಪುಣ್ಯ ಭಗವಂತನಿಗೆ ಅರ್ಪಿತವಾದ ನೈವೇದ್ಯವನ್ನು ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನಪೂರ್ವಕವಾಗಿ ಕವಲೆ ಕವಲೆ ಕುರುವನ್ ಗೋವಿಂದಸ್ಯ ಅನುಕೀರ್ತನಂ, ತುತ್ತು ತುತ್ತಿಗೂ ಆ ಪರಮಾತ್ಮನ ಅನ್ನ ಕೊಟ್ಟ ದೇವರ ಅನುಸಂಧಾನವನ್ನು ಮಾಡ್ತಾ ಸ್ಮರಣೆ ಮಾಡ್ತಾ ತಿಂದರೆ ಉಪವಾಸ ಮಾಡಿದ ಫಲ ಇದೆ ಅಂತ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸಿಕೊಡ್ತಾರೆ. ಆ ಅನುಸಂಧಾನದಿಂದ ಬೇಸರಿಸದೆ, ಇದೇನಪ್ಪ ಅಂತ ಬೈಯದೆ ಶ್ರದ್ಧೆಯಿಂದ ತಿಂದರೆ ಅದೇ ವೈರಾಗ್ಯ. ನಿಷಿದ್ಧವಾದದ್ದನ್ನು ಬಿಡುವುದಕ್ಕೆ ಪ್ರಯತ್ನ ಮಾಡಿದರೆ ಅದೇ ವೈರಾಗ್ಯ. ಅಷ್ಟಾದರೂ ವೈರಾಗ್ಯವನ್ನು ರೂಢಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ನೋಡಬಾರದ್ದನ್ನು ನೋಡಬಾರದು, ಕೇಳಬಾರದ್ದನ್ನು ಕೇಳದೇ ಇರುವುದಕ್ಕೆ ಪ್ರಯತ್ನ. ಸುಮ್ಮನೆ ಬೈತಾ ಇರ್ತಾರೆ ಕೆಲವರು. ವಿಶೇಷವಾಗಿ ದುರ್ಜನರನ್ನು ಬೈಲಿಕ್ಕೆ ಅವರಿಗೆ ಮನಸ್ಸಿರೋದಿಲ್ಲ, ಸಮಯನೂ ಇರೋದಿಲ್ಲ. ಒಳ್ಳೆಯವರು, ಜ್ಞಾನಿಗಳು, ಸದಾಚಾರಿಗಳು, ತಮ್ಮ ಪಾಡಿಗೆ ತಾವಿದ್ದವರು ಅಂದರೆ ಸುಮ್ಮನೆ ಅವರನ್ನೇ ಛೇಡಿಸ್ತಾ ಇರೋದು. ಅದನ್ನು ನೋಡಲಿಕ್ಕೆ ಕೆಲವರಿಗೆ ಆನಂದ, ಕೇಳಲಿಕ್ಕೆ ಆನಂದ. ಅದನ್ನು ಬಿಟ್ಟರೆ ಸಾಕು, ಅದೇ ವೈರಾಗ್ಯ. ಯಾಕಪ್ಪ ಪಾಪ ತನ್ನ ಪಾಡಿಗೆ ತಾನು ಸ್ನಾನ ಸಂಧ್ಯಾ ವಂದನೆ ಪಾರಾಯಣ ಪೂಜೆ ಮಾಡ್ಕೊಂಡಿದ್ದಾನೆ, ಅವನನ್ನು ಸುಮ್ಮನೆ ಇವನು ಬೈತಾನಲ್ಲ, ನಾವು ಅವನ ತಂಟಿಗೆ ಅದನ್ನು ಕೇಳೋದೇ ಬೇಡ, ಅಲ್ಲಿಂದ ಎದ್ದು ಬರಬೇಕು. ಇನ್ನೂ ವಿಶೇಷವಾಗಿ ಜ್ಞಾನಿಗಳು, ಮಹಾತ್ಮರು, ಮಹಿತಾತ್ಮರು, ಪುಣ್ಯಾತ್ಮರು, ಧನ್ಯಾತ್ಮರು, ಮಾನ್ಯಾತ್ಮರು, ಅಂತಹ ಸಜ್ಜನರನ್ನು ನಿಂದೆ ಮಾಡ್ತಾ ಇದ್ದರೆ ಕರ್ಣೋಪಿಧಾಯ ನಿರ್ಯಾದ್ಯದ ಕಲ್ಪ ಈಶೆ ಧರ್ಮಾವಿತರ್ಯ ಘೃಣಿಭಿರ್ನೃಭಿರಸ್ಯಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತೀಮ ಸತಾಂ ಪ್ರಭುಶ್ಚೇತ್ ಜಹ್ಯಾದಸೂನಪಿ ತಥೋ ವಿಸೃಜೇತ್ ಸ ಧರ್ಮಃ. ಸತೀದೇವಿ ಹೇಳುವಂತಹ ಮಾತು. ಸ್ವಾಮಿ, ಒಡೆಯ, ನಾಯಕ, ಉತ್ತಮ, ಉಪಕಾರಕ, ದೇವ ಅಂಥವನ ನಿಂದೆ ನಡೀತಾ ಇದ್ದರೆ ಅದನ್ನು ಕೇಳಿ ಸುಮ್ಮನೆ ಕೂಡಬಾರದು. ತನಗೆ ಶಕ್ತಿ ಇಲ್ಲ ಅಂದರೆ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಎದ್ದು ಹೋಗಬೇಕು, ಅಲ್ಲಿರಬಾರದು. ಕರ್ಣೋಪಿಧಾಯ ನಿರ್ಯಾತ್ಯದಕಲ್ಪ ಈಶೇ. ಅಕಲ್ಪ, ಸಾಮರ್ಥ್ಯ ಇಲ್ಲ ಅಂದರೆ ಎದ್ದು ಹೋಗಬೇಕು. ಇನ್ನು ಇದು ನಮಗೆ ಹೇಳಿದ್ದಲ್ಲ, ಮಹಾನುಭಾವರಾಗಿದ್ದರೆ, ದೊಡ್ಡವರು, ದೇವತೆಗಳು, ಸಮರ್ಥರು, ರಾಜರು, ಅಧಿಕಾರಿಗಳು ಅಂಥವರಾಗಿದ್ದರೆ ಛಿಂದ್ಯಾತ್ ಪ್ರಸಹ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್. ದೇವರ ನಿಂದೆಯನ್ನು ಮಾಡ್ತಾರೆ, ದೊಡ್ಡವರ ನಿಂದೆಯನ್ನು ಮಾಡ್ತಾರೆ ಅಂದರೆ ನಾಲಿಗೆ ಕತ್ತರಿಸಬೇಕು ಅಂತ ಭೀಮಸೇನ ದೇವರ ಹಾಗೆ ಮಾಡ್ತಾ ಇದ್ದರು. ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಛಿನತ್ತಿ ಚ. ನಾಲಿಗೆಯನ್ನೇ ಕತ್ತರಿಸ್ತಾ ಇದ್ದರು ಭೀಮಸೇನ ದೇವರು. ಆ ರೀತಿ ಶಾಸ್ತ್ರ ಹೇಳುತ್ತದೆ. ಅದೆಲ್ಲ ನಮಗೆ ಮಾಡೋ ಸಾಧ್ಯತೆ ಇಲ್ಲ, ನಮ್ಮ ಯೋಗ್ಯತೆ ಇಲ್ಲ, ನಾವು ಅದನ್ನು ಮಾಡೋದು ಅಲ್ಲ. ಆದರೆ ಕರ್ಣೋಪಿಧಾಯ ನಿರ್ಯಾತ್,
ಇದು ನಮಗೆ ಸಾಧ್ಯವಾರದು. ದೊಡ್ಡವರ ನಿಂದೆಯನ್ನು ನಾವು ಕೇಳಬಾರದು. ನಾಲಿಗೆ ಕತ್ತರಿಸೋದು ಅಂದರೆ ಆಯುಧಗಳನ್ನು ತೆಗೆದುಕೊಂಡು ಕರಗಸ ತೆಗೆದುಕೊಂಡು ಕತ್ತರಿಸೋದು ಅಂತ ಅರ್ಥ ಅಲ್ಲ. ಅದೆಲ್ಲ ನಾವು ಮಾಡಬಾರ್ದು. ಭೀಮಸೇನ ದೇವರು ಮಾಡ್ತಾರೆ, ಅಂಥವರು ಮಾಡ್ತಾರೆ, ಮಹಾನುಭಾವರು ಮಾಡ್ತಾರೆ. ನಾಲಿಗೆ ಕತ್ತರಿಸೋದು ಅಂದರೆ ಮಾತನಾಡದೇ ಇರೋ ಹಾಗೆ ನಿಲ್ಲಿಸೋದು ಅಂತ ಅಷ್ಟೇ. ನೀವು ಹೇಳ್ತಾ ಇರುವುದು ತಪ್ಪು, ಇದು ಸುಳ್ಳು, ಇದು ಸರಿಯಲ್ಲ ಅಂತ ದೊಡ್ಡವರ ಬಗ್ಗೆ ನಿಂದೆ ಮಾಡುವುದನ್ನು ತಡೆದರೂ ಅದು ನಾಲಿಗೆ ಕತ್ತರಿಸದ ಹಾಗೆ. ಅಷ್ಟೂ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂದರೆ ನಾವೇ ಎದ್ದು ಹೋಗಬೇಕು. ಮಹಾತ್ಮರ ನಿಂದೆಯನ್ನು ಕೇಳಬಾರದ್ದನ್ನು ಕೇಳಬಾರದು. ಹಾಳು ಹರಟೆಯನ್ನು ಕೇಳಬಾರದು, ವ್ಯರ್ಥವಾದದ್ದನ್ನು. ಭಗವಂತನ ಮಹಿಮೆ, ಭಗವದ್ಭಕ್ತರ ಮಹಿಮೆ, ಇನ್ನಿತರ ಶುಭ ಕಾರ್ಯಗಳ ಅನೇಕ ಸಮಾಲೋಚನೆಗಳು, ಅವುಗಳನ್ನು ಕೇಳಬಹುದು. ಈ ರೀತಿ ತನ್ನ ಒಂದೊಂದು ಇಂದ್ರಿಯಗಳಿಂದ ಯಾವುದನ್ನು ಮಾಡಬಾರದೋ ಅದನ್ನು ಮಾಡದೇ ಇರುವುದಕ್ಕೆ ಪ್ರಯತ್ನ ಮಾಡಿದರೆ ಅದೇ ವೈರಾಗ್ಯ. ಅದನ್ನು ಟೀಕಾಕೃತ್ಪಾದರ ಜೀವನದಿಂದ ನಾವು ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅದು ಎಷ್ಟರ ಮಟ್ಟಿಗೆ ಟೀಕಾಕೃತ್ಪಾದರ ಈ ವೈರಾಗ್ಯದಿಂದ ಅದನ್ನು ತಿಳಿಯಬೇಕು ಅಂತ ಮಾತ್ರ ಅಲ್ಲ, ಅದನ್ನೂ ಮಾಡಿ ತೋರಿಸಿದ್ದಾರೆ. ಶ್ರೀಮದಾಚಾರ್ಯರ ಹೆಸರು ತೆಗೆದುಕೊಂಡು ನಿಂದೆ ಮಾಡಿದವರಲ್ಲ, ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿರುವ ಒಂದೊಂದು ವಾಕ್ಯಗಳನ್ನು ತೆಗೆದುಕೊಂಡು ಖಂಡನ ಮಾಡಿದವರಲ್ಲ. ಶ್ರೀಮದಾಚಾರ್ಯರು ಅವತಾರ ಮಾಡುವುದಕ್ಕಿಂತ ಮೊದಲು, ಗ್ರಂಥ ರಚನೆ ಮಾಡುವುದಕ್ಕಿಂತ ಮೊದಲೇನೆ ಅನೇಕ ಗ್ರಂಥಗಳನ್ನು ಬರೆದವರಿದ್ದಾರೆ. ಆ ಗ್ರಂಥಗಳನ್ನು ಓದಿದರೆ ಶ್ರೀಮದಾಚಾರ್ಯರು ರಚನೆ ಮಾಡಿದಂತಹ ಏನು ಶಾಸ್ತ್ರಗಳಿವೆ, ಗ್ರಂಥಗಳಿವೆ, ಪ್ರತಿಪಾದನೆ ಮಾಡಿದ ಸಿದ್ಧಾಂತಗಳಿವೆ, ಉಪದೇಶ ಮಾಡಿದ ತತ್ವಗಳಿವೆ, ಅವುಗಳ ಬಗ್ಗೆ ತಪ್ಪು ಅಭಿಪ್ರಾಯ ಬರುವ ಸಾಧ್ಯತೆ ಇದೆ ಅಂತಾದರೂ ಕೂಡ ಅದೊಂದು ರೀತಿಯ ಶ್ರೀಮದಾಚಾರ್ಯರ ನಿಂದೆ ಅಂತ ಭಾವಿಸಿದವರು ಶ್ರೀಮದ್ ಟೀಕಾಕೃತ್ಪಾದರು. ಅದನ್ನು ಭಾವಿಸಿ ಪರೋಕ್ಷೇಪಿ ಹರೇರ್ನಿಂದ ಕೃತೋ ಜಿಹ್ವಾಂ ಚಿನತ್ತಿ ಚ ಅನ್ನುವ ರೀತಿಯಲ್ಲಿ ಪರೋಕ್ಷದಲ್ಲಿಯೂ ಇನ್ನೂ ಶ್ರೀಮದಾಚಾರ್ಯರ ಅವತಾರನೇ ಆಗಿಲ್ಲ, ಆಗಲೂ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಏನೋ ಒಂದು ಆಕ್ಷೇಪ ಬರುವ ರೀತಿಯ ಮಾತುಗಳನ್ನು ಮೊದಲೇ ಹೇಳಿದಂತಹ ವ್ಯಕ್ತಿಗಳು ಜೈನರು, ಬೌದ್ಧರು ಮೊದಲಾದ ನಾನಾ ದಾರ್ಶನಿಕರು. ಅವರು ಆಡಿದ ಎಲ್ಲ ಮಾತುಗಳನ್ನು ಒಂದೊಂದಾಗಿ ಎಳೆದೆಳೆದು ಅದನ್ನು ನಿರಾಕರಣೆ ಮಾಡಿ ಅವರೆಲ್ಲರ ಮಾತನ್ನು ನಿಲ್ಲಿಸಿದವರು. ನೀವು ಮಾಡುವ ಆಕ್ಷೇಪಗಳು ಸರಿಯಲ್ಲ, ಇವುಗಳು ಯಾವುದೂ ಶ್ರೀಮದಾಚಾರ್ಯರಿಗೆ ಲೇಪ ಆಗೋದಿಲ್ಲ ಅಂತ ತೋರಿಸಿಕೊಟ್ರಲ್ಲ, ಇದು ಶ್ರೀಮದ್ ಟೀಕಾಕೃತ್ಪಾದರು ತೋರಿಸಿದ ಆದರ್ಶ. ಭೂತ ಭಾವಿ ಭವದಾತ್ಮಭಿ ಕ್ವಚಿತ್, ಹಿಂದೆ ಆದವರು, ಮುಂದೆ ಬರುವವರು, ಅವರ ಸಮಕಾಲದಲ್ಲಿದ್ದವರು ಯಾರು ಮಾಡಿದ ಆಕ್ಷೇಪಗಳು ಶ್ರೀಮದಾಚಾರ್ಯರಿಗೆ ಹತ್ತೋದಿಲ್ಲ. ಶ್ರೀಮದಾಚಾರ್ಯರು ಮಾಡಿದ ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಕ್ಕೆ ಯಾವ ಯುಕ್ತಿಗಳು ಸಮರ್ಥ ಅಲ್ಲ ಅಂತ ತೋರಿಸಿಕೊಡ್ತಾರಲ್ಲ, ಇದು ಶ್ರೀಮದಾಚಾರ್ಯರ ಬಗ್ಗೆ ಇರುವ ನಿಷ್ಠೆ. ನಿಂದೆ ಅಂದರೆ ವೈಯಕ್ತಿಕವಾಗಿ ಬೈಯಿದ್ರೆ ಮಾತ್ರ ನಿಂದೆ ಅಂತ ತಿಳ್ಕೋಬೇಡಿ, ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ಅವರು ನಿರೂಪಣೆ ಮಾಡಿದ ತತ್ವಗಳನ್ನು ನಿರಾಕರಣೆ ಮಾಡಿದರೆ ಅದೇ ದೊಡ್ಡದಾದ ನಿಂದೆ, ಅದೇ ದೊಡ್ಡದಾದ ದ್ರೋಹ. ಅದನ್ನು ಸಹನೆ ಮಾಡದೇ ಇದ್ದವರು ಅನುಗುಣವಾಗಿ ಅವರ ಅನುಗ್ರಹದಿಂದ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶುದ್ಧವಾದ ಜ್ಞಾನವನ್ನು ಕೊಟ್ಟು, ಭಕ್ತಿಯನ್ನು ಕೊಟ್ಟು, ವೈರಾಗ್ಯವನ್ನು ಕೊಟ್ಟು, ವಿನಯಾದಿ ಸದ್ಗುಣಗಳನ್ನು ನಮಗೆ ನೀಡಿ, ನಿರಂತರ ಅವರ ಶಾಸ್ತ್ರಗಳ, ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಿ, ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಎಲ್ಲ ಕಡೆಗೂ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡ್ತಾ, ಎಲ್ಲರ ಜೊತೆಗೂ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ, ಭಗವಂತನ ಮಹಿಮೆ, ಅವನ ಉಪಕಾರ
ಇವುಗಳ ಬಗ್ಗೆ ಮಾತನಾಡ್ತಾ ಅದೇ ಆಲೋಚನೆಯಲ್ಲಿ ಮುಳುಗುವಂತಹ ಒಂದು ಶ್ರೇಷ್ಠವಾದ ಯೋಗ್ಯತೆಯನ್ನು, ಅವಸ್ಥೆಯನ್ನು, ಆ ಸದವಕಾಶವನ್ನು, ಅಂತಹ ಸಜ್ಜನರ ಸಹವಾಸವನ್ನು ನಮಗೆಲ್ಲ ಕರುಣಿಸಿ ಶ್ರೀಮಠ್ ಟೀಕಾಕೃತ್ಪಾದರು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.